ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ಜನ ಕೆಸಿಇಟಿ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರು. ನಾವು ಸ್ಕಾಲರ್ಶಿಪ್ ಯಾವಾಗಿಂದ ಅಪ್ಲೈ ಮಾಡಬೇಕು ಅಂತ ಕೇಳ್ತಿದ್ರು. ಯಾಕಂದ್ರೆ ನಿನ್ನೆ ನೈಟ್ ನಾನೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ SSP ಸ್ಕಾಲರ್ಶಿಪ್ ಕುರಿತು. SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದೆ. ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರ, ಆ ಒಂದು SSP ಸ್ಕಾಲರ್ಶಿಪ್ ಅಲ್ಲಿ ನೀವು ಲಾಸ್ಟ್ ಡೇಟ್ ಮುಗಿದಿದೆ ಅಂತ ಹೇಳ್ತಿದ್ದೀರಾ. ಕೆಲವೊಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತಿದ್ದೀರಾ. ಈಗ ನಾವು ಸಿಇಟಿ ವಿದ್ಯಾರ್ಥಿಗಳು ನಾವು ಯಾವಾಗ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಅಂತ ಕೇಳ್ತಿದ್ರು. ನೀವು ಯಾವಾಗ ಅಪ್ಲೈ ಮಾಡೋದು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಮೆಲ್ಲರಿಗೂ ಒಂದು ಸಣ್ಣ ವಿಷಯ ಆದ್ರೆ ಹೇಳ್ಬೇಕು. ಏನಪ್ಪಾ ಅಂದ್ರೆ, ಸಿಇಟಿದು ದಿನನಿತ್ಯ ನಿಮ್ಗೆ ವಿಡಿಯೋಸ್ ಮಾಡಿ ತಿಳಿಸ್ತಿದೀವಿ, ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಸ್ ಮಾಡಿ ತಿಳಿಸ್ತಿದೀವಿ. ಆದ್ರೆ ಸಾಕಷ್ಟು ಜನ ಈ ಒಂದು ಚಾನಲ್ ಅಲ್ಲಿ ವಿಡಿಯೋಸ್ ಅನ್ನ ನೋಡಿದ್ರು ಸಾಕಷ್ಟು ಜನ ವಿದ್ಯಾರ್ಥಿಗಳು ಲೈಕ್ ಮಾಡ್ಕೊಂತಿಲ್ಲ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಅದು ಬೇರೆ ಏನಾದ್ರೂ ಕಾರಣಗಳಾಗಿರ್ಬೋದು. ನೀವೇನಾದ್ರೂ ಇದು ಸಣ್ಣ ಚಾನಲ್, ಇವ್ರು ಕೆಸಿಇಟಿ ಅಪ್ಡೇಟ್ಸ್ ಕಂಟಿನ್ಯೂಸ್ ಆಗಿ ಕೊಡ್ತಾರೋ ಕೊಡಲ್ವೋ ಅನ್ನುವಂತಹ ಡೌಟ್ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರುವಂತಹ ಕಾರಣದಿಂದ. ನೋಡಿ, ಇಲ್ಲಿ ನಿಮ್ಗೆ ಒಂದು ಚಾನಲ್ ಅನ್ನ ತೋರಿಸ್ತೀನಿ. ನೋಡಿ, ಇಲ್ಲಿ ಮಹಿ ಅಪ್ಡೇಟ್ಸ್ ಅಂತ ಇದು ಚಾನಲ್. ಮಹಿ ಅಪ್ಡೇಟ್ಸ್ ಅನ್ನುವಂತಹ ಚಾನಲ್ ಕೂಡ ನಮ್ದೇನೆ. ನಾವು ಇಲ್ಲಿ 5,18,000 ಸಬ್ಸ್ಕ್ರೈಬರ್ಸ್ ಆದ್ರೆ ಇದ್ದಾರೆ. ಟೋಟಲ್ ಆಗಿ 3,300 ವಿಡಿಯೋಸ್ ಆದ್ರೆ ಮಾಡಿದೀವಿ. ಇದರಲ್ಲಿ ನಿಮ್ಗೆ ಸಿಇಟಿದು, ನೀಟ್ದು, ಸ್ಕಾಲರ್ಶಿಪ್ದು ಎಲ್ಲ ಅಪ್ಡೇಟ್ಸ್ ಈ ಚಾನಲ್ ಅಲ್ಲಿ ಕೊಟ್ಟಿದೀವಿ. ಮತ್ತೆ ಈ ಚಾನಲ್ ಅಲ್ಲಿ ನಾವು ಸ್ಟೇಟ್ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಮತ್ತೆ ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ಸ್ ಈ ಚಾನಲ್ ಅಲ್ಲಿ ಕೊಡ್ತಿರ್ತೀವಿ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನುವಂತಹ ಕಾರಣದಿಂದ ಮಹಿ ಅಪ್ಡೇಟ್ಸ್ ಪ್ಲಸ್ ಚಾನಲ್ ಅನ್ನ ಒಂದು ಓಪನ್ ಮಾಡಿದೀವಿ. ಆ ಚಾನಲ್ ಅಲ್ಲಿ ನಿಮಗೆ ಎಲ್ಲ ಎಜುಕೇಶನ್ ಕಂಟೆಂಟ್ ಮಾತ್ರ ಕೊಡ್ತೀವಿ. ಓಕೆನಾ? ಇಲ್ಲಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಎಲ್ಲ ಒಂದು ಸ್ಟೇಟ್ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ಸ್ ಎಲ್ಲ ಕೊಡ್ತಿರ್ತೀವಿ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನುವಂತಹ ಕಾರಣದಿಂದ ನಾವು ಏನ್ ಮಾಡಿದೀವಿ ಅಂದ್ರೆ, ಮಹಿ ಅಪ್ಡೇಟ್ಸ್ ಪ್ಲಸ್ ಚಾನಲ್ ಅನ್ನ ಓಪನ್ ಮಾಡಿ ಎಲ್ಲ ಒಂದು ಎಜುಕೇಶನ್ ಕಂಟೆಂಟ್ ವಿಡಿಯೋಸ್ ಮಾತ್ರ ಆ ಚಾನಲ್ ಅಲ್ಲಿ ನಿಮಗೆ ಕೊಡೋದಕ್ಕೆ ಆ ಒಂದು ಚಾನಲ್ ಅನ್ನ ಓಪನ್ ಮಾಡಿರುವಂತದ್ದು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ಈ ಒಂದು 2 ಚಾನಲ್ ಅನ್ನ ರನ್ ಮಾಡ್ತಿರುವಂತದ್ದು ನಾವೇ. ಅದರಿಂದ ನೀವು ಮಹಿ ಅಪ್ಡೇಟ್ಸ್ ಪ್ಲಸ್ ಚಾನಲ್ಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡಿ ಇದೇ ಚಾನಲ್ ತರ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಈಗ ನಾವು ವಿಡಿಯೋಸ್ ಮಾಡ್ತಿದೀವಿ ಅಂದ್ರೆ, ನೀವು ವಿದ್ಯಾರ್ಥಿಗಳು ನಮ್ಮನ್ನ ಎನ್ಕರೇಜ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ವಿಡಿಯೋಸ್ ಕೊಡೋದಕ್ಕೆ ನಮಗೂ ಸಾಧ್ಯ ಆಗುತ್ತೆ. ಅದರಿಂದ ಎಲ್ಲರೂ ಈಗಲೇ ಮಹಿ ಅಪ್ಡೇಟ್ಸ್ ಪ್ಲಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ನೋಡಿ, ಈಗ ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅದೆಲ್ಲ ಹೇಳೋದು, ಇನ್ಫಾರ್ಮೇಶನ್ ಎಲ್ಲ ಹೇಳೋದು ಸ್ವಲ್ಪ ಲೇಟ್ ಆಯ್ತು. ನೋಡಿ, ಈಗ ನಾನು ಸ್ಪೀಡ್ ಆಗಿ ಹೇಳ್ಬಿಡ್ತೀನಿ ಮೈನ್ ಏನಿದೆ ಅನ್ಬಿಟ್ಟು. ನೋಡಿ, ಇಲ್ಲಿ ಏನಪ್ಪಾ ಅಂದ್ರೆ, ಸಿಇಟಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಯಾವಾಗ ಅಪ್ಲೈ ಮಾಡೋದು ಅಂತ ಕೇಳ್ತಿದ್ರು. ನಿಮ್ಗೆ ಈ ಇನ್ಫಾರ್ಮೇಶನ್ ಮತ್ತೆ ನಿಮ್ಗೆ ಕಾಲೇಜುಗಳು ಯಾವಾಗ ಪ್ರಾರಂಭ ಆಗುತ್ತೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜುಗಳು ನಿಮ್ ಕೌನ್ಸಿಲಿಂಗ್ ಆದ್ಮೇಲೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಈಗ ನಾನು ಸ್ಕಾಲರ್ಶಿಪ್ ರಿಲೇಟೆಡ್ ಏನ್ ಅಪ್ಡೇಟ್ ಕೊಟ್ಟಿದ್ದೆ ನಿಮ್ಗೆ, ಇಲ್ಲಿ ಲಾಸ್ಟ್ ಡೇಟ್ ಎಲ್ಲ ಏನ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಲಾಸ್ಟ್ ಡೇಟ್ ಮುಗಿದಿದೆ ಅಂತೆಲ್ಲ ಏನ್ ಅಪ್ಡೇಟ್ಸ್ ಕೊಟ್ಟಿದ್ದೆ, ಇದು ವಿದ್ಯಾರ್ಥಿಗಳಿಗೆ ನಾನು ಯಾರಿಗೆ ಹೇಳಿದ್ದೆ ಅಂದ್ರೆ 2023-24 ಸಾಲಿನ ವಿದ್ಯಾರ್ಥಿಗಳು. ಇವರು 2023-24 ಸಾಲಿನ ವಿದ್ಯಾರ್ಥಿಗಳು, ಅವ್ರಿಗೆ ಲಾಸ್ಟ್ ಡೇಟ್ ಅನ್ನುವಂಥದ್ದು ಮುಗಿದಿರುವಂತದ್ದು. ನೀವು ಸಿಇಟಿ ವಿದ್ಯಾರ್ಥಿಗಳು ಇದೀರಲ್ಲ, ನಿಮಗೆ ಸಿಇಟಿ ವಿದ್ಯಾರ್ಥಿಗಳಿಗೆ ನೀವೇನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಇನ್ನೂ ಸ್ಕಾಲರ್ಶಿಪ್ ಓಪನ್ ಆಗಿಲ್ಲ. ನಿಮ್ಗೆ ಸ್ಕಾಲರ್ಶಿಪ್ ಯಾವಾಗ ನೀವು ಅಪ್ಲೈ ಮಾಡಬಹುದು ಅಂದ್ರೆ, ಇವಾಗ ನೀವು ಅಪ್ಲೈ ಮಾಡಕ್ ಆಗಲ್ಲ. ನಿಮ್ಮ ಬಳಿ ಮಾರ್ಕ್ಸ್ ಕಾರ್ಡ್ ಇದೆ ಅಂದಿದ ತಕ್ಷಣ ನೀವು ಅಪ್ಲೈ ಮಾಡಕ್ ಆಗಲ್ಲ. ನೀವ್ ಯಾವಾಗ ಅಪ್ಲೈ ಮಾಡ್ತೀರಾ ಅಂದ್ರೆ, ಎಲ್ಲ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ ನೀವು ಹೋಗಿ ಕಾಲೇಜ್ಗೆ ಜಾಯಿನ್ ಆಗ್ತೀರಲ್ಲ, ಕಾಲೇಜ್ಗೆಲ್ಲ ಜಾಯಿನ್ ಆದ್ಮೇಲೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕಾಗುತ್ತೆ. ಈಗೆಲ್ಲ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ತಿಳಿಸ್ತಿದ್ರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೇಕು ಯಾವ ರೀತಿ ಹೇಳಿ ಅಂತ. ನೀವೀಗ ಸಿಇಟಿ ವಿದ್ಯಾರ್ಥಿಗಳು ಈಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಕ್ ಆಗಲ್ಲ. ನಿಮ್ಮದು ಎಲ್ಲ ಮುಗಿದ ತಕ್ಷಣ, ಈಗ ಆಪ್ಷನ್ ಎಂಟ್ರಿ 3 ರೌಂಡ್ ಏನ್ ಆಪ್ಷನ್ ಎಂಟ್ರಿ ಇರುತ್ತೆ, ಎಲ್ಲಾ ರೌಂಡ್ ಮುಗಿದ ತಕ್ಷಣ ನೀವು ಕಾಲೇಜಸ್ಗೆ ಜಾಯಿನ್ ಆಗ್ತೀರಾ. ಕಾಲೇಜಸ್ಗೆಲ್ಲ ಜಾಯಿನ್ ಆದ್ಮೇಲೆ ನಿಮ್ದು ಕಾಲೇಜಸ್ ಎಲ್ಲ ಓಪನ್ ಆಗಿ ಫಸ್ಟ್ ಇಯರ್ ಕ್ಲಾಸಸ್ ಎಲ್ಲ ನೀವು ಜಾಯಿನ್ ಆಗೋ ಒಳಗಡೆ ಸೆಪ್ಟೆಂಬರ್ 15 ಆಗುತ್ತೆ. ಲಾಸ್ಟ್ ಇಯರ್ ಕಾಲೇಜಸ್ ಎಲ್ಲ ಓಪನ್ ಮಾಡಿದ್ರು ನಿಮ್ಮ ಸೀನಿಯರ್ಸ್ಗೆ 2023-24 ಸಾಲಿನ ವಿದ್ಯಾರ್ಥಿಗಳಿಗೆ. ನೀವು ಸಿಇಟಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು 2024-25 ಸಾಲಿನ ವಿದ್ಯಾರ್ಥಿಗಳು. ನೀವು ಇನ್ನು ಸ್ಕಾಲರ್ಶಿಪ್ ಇವಾಗ ಅಪ್ಲೈ ಮಾಡಕ್ ಆಗಲ್ಲ. ಸೆಪ್ಟೆಂಬರ್ ಅಲ್ಲೆಲ್ಲ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಮತ್ತೆ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಸೆಪ್ಟೆಂಬರ್ ಅಲ್ಲಿ, ಅಕ್ಟೋಬರ್ ಅಲ್ಲಿ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಈಗ ನಿಮ್ಗೆ ಇನ್ನೂ ಸ್ಕಾಲರ್ಶಿಪ್ ಓಪನ್ ಆಗಿಲ್ಲ. ಮತ್ತೆ ನಿಮಗೆ ಇನ್ನೂ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಕೂಡ ಓಪನ್ ಆಗಿಲ್ಲ. ಸ್ಕಾಲರ್ಶಿಪ್ ಮತ್ತೆ ಹಾಸ್ಟೆಲ್ ಅಪ್ಲಿಕೇಶನ್ ಇವೆಲ್ಲ ಅಪ್ಲಿಕೇಶನ್ಸ್ ಓಪನ್ ಆದ್ಮೇಲೆ ಎಲ್ಲಾ ಸ್ಕಾಲರ್ಶಿಪ್ಸ್, ಎಲ್ಲಾ ಹಾಸ್ಟೆಲ್ಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲ ಲೈವ್ ಡೆಮೋ ವಿಡಿಯೋಸ್ ಆದ್ರೆ ಈ ಚಾನಲ್ ಅಲ್ಲಿ ಬರುತ್ತೆ. ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಗಿನ್ನ ಕಾಲೇಜ್ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ, ನಿಮ್ಗಿನ್ ಸೆಪ್ಟೆಂಬರ್ 15 ಆಗುತ್ತೆ ಪ್ರಾರಂಭ ಆಗೋದು. ಈಗ ಕೌನ್ಸಿಲಿಂಗ್ ಲೇಟ್ ಆಗಿದೆ ಅಂತ ನೀವೇನ್ ತಲೆ ಕೆಡಿಸ್ಕೋಬೇಡಿ. ಕೆಎ ಡೈರೆಕ್ಟರ್ ಅವರು ಕೂಡ ಆಲ್ರೆಡಿ ಹೇಳಿದ್ದಾರೆ, ಎಚ್ ಪ್ರಸನ್ನ ಅವರು. ಲಾಸ್ಟ್ ಇಯರ್ ಕೂಡ ಒಂದು ಕೌನ್ಸಿಲಿಂಗ್ ಎಲ್ಲ ಮುಗಿಯೋ ಒಳಗಡೆ ಸೆಪ್ಟೆಂಬರ್ ಆಯ್ತು. ಈಗ ಏನ್ ಲೇಟ್ ಆಗಿಲ್ಲ. ಸೆಪ್ಟೆಂಬರ್ ಒಳಗೆ ನಾವು ಒಂದು
ಕೌನ್ಸಿಲಿಂಗ್ ಎಲ್ಲ ಮುಗಿಸಬಹುದು ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ 15ಗೆ ನಿಮಗೆ ಕಾಲೇಜುಗಳು ಆರಂಭ ಆಗುತ್ತೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ಗೆ. ಓಕೆನಾ, ಇನ್ಫಾರ್ಮೇಶನ್ ಸಿಕ್ತು ಅನ್ಕೊಳ್ತೀನಿ. ಓಕೆನಾ, ಈ ವಿಡಿಯೋ ಸ್ವಲ್ಪ ಲೆಂತ್ ಆಯ್ತು, ಯಾಕಂದ್ರೆ ನಿಮ್ಗೆ 2 ಚಾನಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಓಕೆ, ವಿಡಿಯೋ ಲೇಟ್ ಆಗಿದ್ದಕ್ಕೆ, ಮತ್ತೆ ಅದನ್ನು ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾರೆ, ವಿಡಿಯೋ ಸ್ಟಾರ್ಟ್ಸ್ at 2 minutes ಈ ತರ ಎಲ್ಲ ಹೇಳ್ತಾರೆ. ಅದರಿಂದ ನಿಮ್ಗೆ ಇಲ್ಲೇ ಸಾರಿ ಕೇಳ್ತಿದ್ದೀನಿ. ಇದು ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.